ಸಂಪೂರ್ಣವಾಗಿ ನೋಡಿದೆ. ಏನು ಮಾಜಿ ಮುಖ್ಯಮಂತ್ರಿ ಅಂತ ಅವರ ಸುಪುತ್ರದ ಪ್ರೆಸ್ ಕಾನ್ಫರೆನ್ಸ್ ಕೂಡ ಕೆಲವು ಪ್ರೆಸ್ ಕಾನ್ಫರೆನ್ಸ್ಗಳನ್ನ ಮಾಧ್ಯಮದಲ್ಲಿ ಗಮನಿಸಿದೆ. ನಿನ್ನೆ ಬಿಡದಿಯಲ್ಲಿ ನಡೆದಂತಹ ಘಟನೆ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ. ರಾಜಕೀಯವಾಗಿ ಪ್ರೇರಿತವಾಗಿ ನಡೆಸಿರುವಂತಹ ಒಂದು ಕುಮ್ಮಕ್ಕಿನಿಂದ ನಮ್ಮ ಅಧಿಕಾರಿಗಳಿಗೆ ಬೇಕಾದಷ್ಟು ತೊಂದರೆಯಾದಂತಹ ರೈತರನ್ನ ಕದ್ದಾಗಿ ಹಿಡಿಯುವಂತಹ ಒಂದು ವ್ಯವಸ್ಥೆ ದೊಡ್ಡ ಸಂಚು ನಡೀತಾ ಇದೆ. ಎಲ್ಲರ ಮನಸ್ಸಿಗೆ ನೋವು ಮಾಡೋದು ನನ್ನ ಅಭಿಲಾಷೆ ಆಗಲಿ, ನನಗೆ ಇಷ್ಟ ಇಲ್ಲ. ಇದು ಈ ಯೋಜನೆ ನನ್ನ ಕನಸಿನ ಪ್ರಾಜೆಕ್ಟ್ ಅಲ್ಲ. ಯಾವತ್ತೂ ಕೂಡ ನಾನು ನನ್ನ ಕನಸಿನ ಯೋಜನೆ ಈ ಬಿಡದಿ ಟೌನ್ಶಿಪ್ ಅಂತ ನಾನು ಹೇಳಿಲ್ಲ. ನಾನು ಇದಕ್ಕೆ ಫೌಂಡೇಶನ್ ಹಾಕಿಲ್ಲ. ಏನು ನಮ್ಮ ಹಿರಿಯರು ರೈತ ಬಂಧು ಹೋರಾಟಗಾರ ಅವರು ಏನು ಈ ರಾಜ್ಯಕ್ಕೆ ಮಾರ್ಗದರ್ಶನ ಕೊಟ್ಟರು, ಆ ಮಾರ್ಗದರ್ಶನದಲ್ಲಿ ಮುನ್ನುಡಿ ಬರೆಯುವಂತಹ ಕೆಲಸ ಮಾತ್ರ ನಾನು ಮಾಡ್ತಾ ಇದ್ದೀನಿ. ಅನೇಕ ಮುಖ್ಯಮಂತ್ರಿಗಳು ಇಂಡಸ್ಟ್ರೀಸ್ ಏನು ತೀರ್ಮಾನಗಳನ್ನು ಮಾಡ್ಕೊಂಡು ಬಂದರು ಅದನ್ನ ನಾನು ಮುಂದುವರಿಸಿ ಅಂತ ಹೇಳಿದ್ದೆ. ನನಗೆ ನಾನೊಬ್ಬ ರೈತನ ಮಗ. ನಾನು ಕಪ್ಪ ವ್ಯವಸಾಯ ಮಾಡಲಿಕ್ಕೆ ಹುಟ್ಟಿನಲ್ಲಿ ನಾನೊಬ್ಬ ರೈತನ ಮಗ. ಭೂಮಿ ರೈತರ ಬದುಕಿನ ಬಗ್ಗೆ, ಅವನ ಶ್ರಮದ ಬಗ್ಗೆ ನನಗೆ ಆದಂತ ವೈಯಕ್ತಿಕವಾದಂತ ಅನುಭವ ಇದೆ. ಇದು ನನ್ನ ಕನಸಿನ ಯೋಜನೆ ಅಲ್ಲ, ನನ್ನ ಯೋಜನೆ ಅಲ್ಲ. ನನ್ನ ಯೋಜನೆ ಅವಶ್ಯಕತೆಯೂ ಇಲ್ಲ, ನಂದೋಸ್ಕೊಳ್ಳೋಕೆ ಅವಶ್ಯಕತೆಯೂ ಇಲ್ಲ. ನಾನು ಇದಕ್ಕೆ ಪಿತಾಮಹ ಆಗ್ಲಿಕ್ಕೂ ಇಷ್ಟ ಇಲ್ಲ. ಬೆಂಗಳೂರು ಸುತ್ತಮುತ್ತಲು ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಆಗಿದೆ, ಹಾಸನದಲ್ಲಾಗಿದೆ, ಇವತ್ತು ಕೃಷ್ಣಾ ಯೋಜನೆ ಆಲ್ಮಟ್ಟಿಲಾಗಿದೆ, ನಮ್ಮ ಆರೋಗ್ಯದಾಗಿದೆ. ಆ ಎಲ್ಲ ಕಡೆ ಯೋಜನೆಗಳನ್ನ ಅಕ್ವಿಷನ್, ಲ್ಯಾಂಡ್ ಅಕ್ವಿಷನ್ ಎಲ್ಲರೂ ಕೂಡ ಆಗಿದೆ. ಏರ್ಪೋರ್ಟ್ ನಾನೇ ಮಂತ್ರಿ ಆಗಿದ್ದಾಗ ಏರ್ಪೋರ್ಟ್ಗೆ ಲ್ಯಾಂಡ್ ಅಕ್ವಿಷನ್ ನಾನೇ ಬರೀ 6 ಲಕ್ಷ ರೂಪಾಯಿಗೆ ಅವತ್ತು ರೈತರ ಕರೆಸಿ ಮಾತಾಡಿ ತೀರ್ಮಾನ ಮಾಡಿದ್ರು. ಮುನ್ನರಸಿಂಹ MLA ಅವರು, ಬಚ್ಚೇಗೌಡರು, ಮಿಲ್ಕ್ ಅಧ್ಯಕ್ಷರು, ರಾಮಯ್ಯ ಅಂತ ಇದ್ರು, ಎಲ್ಲ ಕೂತ್ಕೊಂಡು ನಾವು ಮಾತಾಡಿ ಒಂದು ತೀರ್ಮಾನ ಮಾಡಿದ್ರು. 4,000 ಎಕರೆಯಲ್ಲಿ 2,000 ಎಕರೆ ಸರ್ಕಾರಕ್ಕೂ, 2,000 ಎಕರೆ ರೈತರು. ಇವತ್ತು ಏನಾಗಿದೆ, ಸುತ್ತಮುತ್ತಲು ಏನಾಗಿದೆ ಅಂತ ನಾನೀಗ ನಿಮಗೆ ಆಲೋಚನೆ ಮಾಡ್ತೀನಿ. ಕೃಷ್ಣಾ ಸಾಹೇಬ್ರ ITBT ಯೋಜನೆ, ವೀರಪ್ಪ ಮೊಯ್ಲಿ ಅವರ ಕಾಲದಲ್ಲಿ ಕೆಲವು ಯೋಜನೆಗಳು, ಎಲೆಕ್ಟ್ರಾನಿಕ್ ಸಿಟಿ, 2 ಲಕ್ಷ, 1.5 ಲಕ್ಷ, 1 ಲಕ್ಷಕ್ಕೆಲ್ಲ ರೈತರು ಜಮೀನು. ಇವತ್ತು ಆ ಜಮೀನುಗಳೆಲ್ಲ ಒಂದು 50 ಕೋಟಿ, 60 ಕೋಟಿ, 70 ಕೋಟಿ ರೂಪಾಯಿ ಬೆಲೆ ಬಾಳುವಂಥದ್ದು ನನ್ನ ಕಿವಿಲಿ ಕೇಳ್ತಾ ಇದ್ದೀನಿ. ಅವರು ಯಾರು? ರಿಯಲ್ ಎಸ್ಟೇಟ್ ಏಜೆಂಟ್ ಕೂಡ ಅವರು ಜಮೀನು ತಗೊಂಡು ರೈತರ ತಗೊಂಡು ಯಾರು ಮಾಡೋದು, ಯಾವ ಕಾಲದಲ್ಲಿ ಆಯ್ತು?
ಅದು ನಾನೇನು ವಿವರಣೆ ಮಾಡಬೇಕಾಗಿಲ್ಲ. ಆದ್ರೆ ಇವತ್ತು 23/9/2006 ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳ ಅಧ್ಯಕ್ಷತೆ ಯಾರಾಗಿದ್ದು ಸಮ್ಮಿಶ್ರ ಸರ್ಕಾರ ಶ್ರೀ ಗೌರವಾನ್ವಿತ ಕುಮಾರಸ್ವಾಮಿ ಅವರಿದ್ದು, ಯಡಿಯೂರಪ್ಪನವರಿದ್ದು, ಅವರ ಜೊತೆಯಲ್ಲಿ ಸರ್ಕಾರ ನಡೆಯಿತು. ಅವರ ಅಧ್ಯಕ್ಷತೆಯಲ್ಲಿ ನಡೆದಾಗ 5 ಸಮಗ್ರ ಉಪನಗರಗಳನ್ನ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿ ಅದಕ್ಕೆ ನಂದಗುಡಿ, ಕಸ್ಬಾ, ರಾಮನಗರ ತಾಲೂಕು, ಬಿಡದಿ, ಸೋಲೂರು, ಸಾತೂರು ಈ ಎಲ್ಲ ಕಡೆ ಒಂದು ಯೋಜನೆ ಆಗ್ಬೇಕು ಅಂತ ಹೇಳಿ ಅವರು ತೀರ್ಮಾನವನ್ನ ಮಾಡ್ತಾರೆ. ಟೌನ್ಶಿಪ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಆಯ್ತು. ಅದಾದ್ಮೇಲೆ 28/6/6 ಇದನ್ನ BMRD ಇಂದ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ PPP, ಸರ್ಕಾರ ಅಲ್ಲ, PPP ಯಾರು ಮಾಡೋದು? ಬಿಸ್ನೆಸ್ ಮೆನ್, ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಮಾಡೋದು. ಯಾರು ಮುಖ್ಯಮಂತ್ರಿ ಆಗಿದ್ದರು? ನನ್ನ ಗೌರವಾನ್ವಿತ ನಮ್ಮ ಅಣ್ಣವರ ಅಂತ ಶ್ರೀ ಕುಮಾರಸ್ವಾಮಿಗಳು ಮುಖ್ಯಮಂತ್ರಿಯಾಗಿ ಅವರು ಈ BMRD ಇಂದ PPP ಮಾದರಿಯಲ್ಲಿ ಸಮಗ್ರ ಉಪನಗರವನ್ನು ಅಭಿವೃದ್ಧಿಪಡಿಸಲು ಅಧಿಕೃತ ಪಾಲುದಾರರನ್ನ ಗುರುತುಪಡಿಸುವ ಜಾಗತಿಕ ಗ್ಲೋಬಲ್ ಟೆಂಡರ್ನ ಕರೆಯಬೇಕು ಅಂತ ಹೇಳಿ ಅವರು ತೀರ್ಮಾನ ಮಾಡ್ತಾರೆ. ಸಮ್ಮಿಶ್ರ ಸರ್ಕಾರ, ಜನತಾದಳ ಮತ್ತು ಬಿಜೆಪಿ. ಅದೇ ನನ್ಗೆ ಅನ್ಕೋತಿಲ್ಲ ಈ ಪಾಲನೆ ಅದಾದ್ಮೇಲೆ 11/6/2007 ಅಡಿಷನಲ್ ಗ್ರಾಮಗಳು ಹೊಸದಾಗಿ ಎಲ್ಲಿ ನಿನ್ನೆ ಗಲಾಟೆ ಆಗಿದೆಲ್ಲ ಆ ಜಾಗನ ಮರಂಡಹಳ್ಳಿ, ಮಂಡಲಹಳ್ಳಿ, ಒಡೆಯರಹಳ್ಳಿ ಭಾಗಶಃ ಗ್ರಾಮಗಳನ್ನ ಹೊಸದಾಗಿ ಇವತ್ತು ಆ ಟೌನ್ಶಿಪ್ ಒಳಗಡೆ ಸೇರಿಸಬೇಕು ಅಂತೇಳಿ ಜನತಾದಳ ಮತ್ತು ಬಿಜೆಪಿ. ಆಗ ಗೌರವಾನ್ವಿತ ಅಶೋಕ್ ಅವರು ಸಚಿವರಾಗಿದ್ದರು, ಸಮ್ಮಿಶ್ರ ಸರ್ಕಾರ ಕೂಡ ಇತ್ತು. ಗೌರವಾನ್ವಿತ ಶ್ರೀ ಕುಮಾರಸ್ವಾಮಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನಾನು ಕೂತಿರೋದ್ರ ಜಾಗದಲ್ಲಿ ಅವರು ಕೂತ್ಕೊಳ್ತೀನಿ. ತಿರ್ಗಾ 2010 ಬಂತು. ಆ ಸಂದರ್ಭದಲ್ಲೂ ಕೂಡ ಯಡಿಯೂರಪ್ಪನವರು ತಿರ್ಗಾ ಒಂದು ಸಮಗ್ರವಾದ ಉಪನಗರ ಯೋಜನೆಯನ್ನ ಮುಂದುವರಿಸಬೇಕು ಅಂತೇಳಿ 2ನೇ ಬಾರಿಗೆ ಗ್ಲೋಬಲ್ ಟೆಂಡರ್ನ ಕರೆದು PPP ಮಾಡಿದಲ್ಲಿ ಅವರು ಕೂಡ ಆಹ್ವಾನವನ್ನ ಕೊಡ್ತಾರೆ. ಆಗ ಕೂಡ ನಮ್ಮ ಕುಮಾರಣ್ಣ ಮಾತಾಡ್ತಾ ಇದ್ದೀರಿ, ದೇವೇಗೌಡರು ಪತ್ರ ಬರೀತಾ ಇದ್ದೀರಿ. ನನಗೆ ಪಾಪ ಅವ್ರ ಹೆಸರು ನನ್ನ ತಗೊಳ್ಕೊಳಕ್ ಬಹಳ ನೋವಾಗ್ತದೆ, ದುಃಖ ಬಹಳ ನನಗೆ ಪಾಪ ತಗೋಬಾರ್ದು ನಾನು. ಆದ್ರೆ ಏನ್ ಮಾಡ್ತೀನಿ, ಆ ಸ್ಥಾನದಲ್ಲಿ ಅವ್ರು ಕೂತ್ಬಿಟ್ಟಿದ್ದೀನಿ. ಅವ್ರು ಸೈನ್ ಹಾಕಿದ್ದಾರೆ, ಆ ಸೈನ್ ಗೌರವ ಕೊಡ್ಬೇಕು. ಅದೇ ಟೌನ್ಶಿಪ್ ಅಲ್ಲಿ ಈ 9,000 ಟೌನ್ಶಿಪ್ ನಲ್ಲಿ ನಿಮ್ಮ ಸರ್ಕಾರನ ನೀವು ಏನ್ ಪಾಲ್ದಾರರಾಗಿದ್ದೀರಿ, ಇವತ್ತು ನೀವೇನ್ ಮಂತ್ರಿಗಳಾಗಿದ್ದೀರಿ. ಆಗ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಮತ್ತು ಯಾರು ಇದ್ರು ಆ ಸಂದರ್ಭದಲ್ಲಿ 80ರಿಂದ 1 ಲಕ್ಷ ಕೋಟಿ ರೂಪಾಯಿಗೆ. ಈಗ ಎಷ್ಟು ವರ್ಷ ಆದ್ಮೇಲೆ, 15 ವರ್ಷ ಆದ್ಮೇಲೆ 19-20ರಲ್ಲಿ ಆಗ ನೀವು 80 ಲಕ್ಷ ರೂಪಾಯಿ ಕೊಡಿಸಿದ್ರಲ್ಲ, 80 ಲಕ್ಷ ಇಂದ 1 ಕೋಟಿ ರೂಪಾಯಿ ಕೊಡಿಸಿದ್ರಲ್ಲ, ನಿಮ್ಮ ಧ್ವನಿ ಏನಾಗಿತ್ತು, ನಿಮ್ಮ ಹೋರಾಟ ಏನಾಗಿತ್ತು, ನಿಮ್ಮ ಕಿಚ್ಚೇನಾಗಿತ್ತು? 1,000 ಎಕರೆ ಈಗ ಕೊಡಿಸಿದ್ರಲ್ಲ ಈ ಭೂಮಿಲಿ, ಏನಾಗಿತ್ತು ನಿಮ್ಮ ಹೋರಾಟ? ನಿಮ್ಮ ಧರಣಿ ಯಾಕೆ ನಡೀಲಿಲ್ಲ? ಯಾಕೆ ವಿಧಾನಸೌಧದ ಗಾಂಧಿ ಸ್ಟ್ಯಾಚ್ಯೂ ಕಾಣಲಿಲ್ವೇ ಅಲ್ಲ? ಯಾಕೆ? DK ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆದಾಗ ಇಚ್ಛಲ ಬರ್ತದ, ಆಗ ಇಚ್ಛಲ ಯಾಕೆ ಬರಲಿಲ್ಲ? ಪಾಪ ಅಶೋಕಣ್ಣ ಕಂದಾಯ ಮಂತ್ರಿ
ಇಂಡಸ್ಟ್ರೀಸ್ ಗೊತ್ತಿಲ್ಲ ಅವ್ರ ಹೆಸರು ಇದೆ ರೆವಿನ್ಯೂ ಇದೆ ಹೆಸರು ಪಾಪ ಕೆಲವು ಇದ್ರೆ ಬರ್ತಾರೆ ಈ ರಾಜ್ಯದ ಅಭಿವೃದ್ಧಿ ಜನಕ್ಕೋಸ್ಕರ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸ್ಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಇದು ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೀನಿ. ಇವತ್ತು ಡಿಕೆಶಿ ಜೈಲಿಗೆ ಹೋಗುವ ದಿನ ಒಂದೇ ಬರ್ತದೆ ಅಂತೇಳಿ ನಮ್ಮ ಕುಮಾರಣ್ಣವರು ಡಿಕೆ ಅಂದ್ರೆ ಕುಮಾರಣ್ಣ ಅವರು ಹೇಳಿದ್ದಾರೆ. ಸ್ವಾಗತ ಮಾಡ್ತೀವಿ. ನಿಮ್ಮ ಆಸೆಗೆ ಒಳ್ಳೆಯದಾಗಲಿ, ನಿಮ್ಮ ಹೋರಾಟ ಮುಂದುವರಿ. ಜೈಲಿಗೆ ನನಗೇನು ವಸ್ತೇನಲ್ಲ. ಅವರು ಕೂಡ ಬಂದು ನನ್ನ ಜೈಲಲ್ಲಿ ಬಹಳ ದೂರದಿಂದ ನೋಡಿ ತಾವೇನೇನು ಪ್ರಯತ್ನ ಮಾಡಿದ್ರಿ ಅನ್ನೋದು ಕೂಡ ನನಗೆ ಅರಿವಿದೆ. ಜನಪಟ್ಟದಲ್ಲಿ ಏನ್ ಮಾತಾಡಿದ್ರಿ ಅಂತ ಕೂಡ ನನಗೆ ಅರಿವಿದೆ. ತಾವು ನನಗೆ ತೋರಿಸಿದಂತ ಪ್ರೀತಿ, ವಿಶ್ವಾಸ, ಅಭಿಮಾನ ಏನು ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ನನ್ನ ನಮನಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತೇನೆ. ದೈವ ಸ್ವರೂಪಿ ಕೂಡ ಅವ್ರು ಕೂಡ ಮಧ್ಯದಾರಿಯಲ್ಲಿ ತಾವು ಹೇಳಿದ್ರು. ಅದನ್ನ ಚರ್ಚೆ ಮಾಡಕ್ಕೆ ಹೋಗುದಿಲ್ಲ. ಅನೇಕ ವಿಜ್ಞಾನದಲ್ಲಿ ಗಲಾಟೆ ಸಂದರ್ಭದಲ್ಲಿ ಏನಾಯ್ತು ಕೂಡ ನನಗೆ ಅರಿವಿದೆ. ರೈತರ ಮುಂದೆ ನಾನು ಏನೇನು ಮಾತಾಡಿದ್ದೀನಿ, ರೈತರ ಹತ್ರ ಏನೇನು ಮಾತಾಡಿದ್ದೀನಿ ಅಂತ ನಾನು ಅದನ್ನೆಲ್ಲ ವಿವರಣೆ ನಾನು ಹೇಳಕ್ಕೆ ಹೋಗುದಿಲ್ಲ. ಈಗ ತಮ್ಗೆ ನಾನು ಹೇಳೋದಿಷ್ಟೇ, ಅವರು 2006 ಮಾಡಿದ್ದು ನೀವು ಮಾಡಿದ್ದು ನಮ್ಗೆ ನಾವು ಅವಶ್ಯಕತೆ ಇಲ್ಲ. ನೀವು ಯಾರು ಕೊಟ್ಟಿದ್ರಾಗ ನೀವು ಯಾವ ಹೈಕಮಾಂಡ್ ಕೊಟ್ಟಿದ್ರಿ? ಪಟ್ಟಿ ಬೇಕಾ? ಎಲ್ಲೆಲ್ಲಿದ್ದು ಬಂದಾಗಿಂದ ಹಿಡಿದು ಯಾವ ವರ್ಷದಲ್ಲಿ ಏನೇನಾಯ್ತು, ಏನ್ ಜಮೀನು ತಗೊಂಡ್ರು, ಎಷ್ಟಕ್ಕೆ ಏನಾಯ್ತು ಅಂತ ಹೇಳಬೇಕು. ಅದೆಲ್ಲ ನನಗೆ ದಯವಿಟ್ಟು ನನ್ನ ಕೇಳಕ್ ಹೋಗ್ಬೇಡಿ ಅಷ್ಟೇ. ಕ್ರಮ ಕೈಗೊಂಡಿದ್ದ ನೋಡೋಣ. 2000 ಜನ ಮೇಲೆ FIR ಹಾಕಿಸಿದ್ರು, ಗೊತ್ತಿದೆ ನಿಮ್ಗೆ. ಹೆಚ್ಚೆಲ್ಲ ಫೈಲಿಂಗ್ ಕೇಸಲ್ಲಿ ಬೇರೆ ಬೇರೆ ಏನಾಯ್ತು, ರಾಮನಗರ ಯೂನಿವರ್ಸಿಟಿಗೆ ಏನಾಯ್ತು, ಹಾಸನ್ಗೆ ಏನಾಯ್ತು, ಹಾಸನಲ್ಲಿ ಎಷ್ಟು ಅಕ್ವಿಷನ್ ಆಯ್ತು ಎಲ್ಲ ಪಟ್ಟಿ ಕೊಡಲ್ಲ ನಾನು. ಈಗ ಅದೆಲ್ಲ ಬೇಡ. ನಮಸ್ಕಾರ.